25 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲೇ ಇದ್ದವರು ಅನ್ನೋದು ನಮಗೆ ಇಲ್ಲಿವರೆಗೆ ಅದು ಯಾವುದು ಮೊನ್ನೆನೂ ನೀವು ಹೇಳಿದ್ರಿ 26ನೇ ತಾರೀಕು ಹೇಳಿದ್ರಿ ಅವರು ಯಾವುದೂ ಕಾಂಗ್ರೆಸ್ ನಾಯಕರು ಯಾರು ಅವ್ರ ಜೊತೆ ಮಾತಾಡಿದ್ದಾರೆ ಇವ್ರು ಯಾರ ಜೊತೆ ಮಾತಾಡಿದ್ದಾರೆ ಮಾಹಿತಿ ಇಲ್ಲ ನಾನು ಮಾಹಿತಿ ಇಲ್ಲ. ಅಲ್ಲ ನೀವೇನಾದರೂ ಆಹ್ವಾನ ಮಾಡ್ತೀರಾ ಹೇಗೆ? ನಾವು ಮಾತಾಡಿಲ್ಲ. ಅವ್ರು BJP ಡಿಕ್ಲೇರ್ ಮಾಡ್ಕೊಂಡಿದಾರಲ್ಲ, BJPಯಿಂದ ನಾನು ಅಭ್ಯರ್ಥಿ ಆಗ್ತಾ ಇದ್ದೀನಿ ಅಂತಲೇ ಮೊನ್ನೆ ಸಭೆ ಕರ್ಕೊಂಡಿದ್ದಾರೆ. ನಾನು ಹೆಂಗೆ ಕರೀಲಿ? ಅಲ್ಲ ಎಲ್ಲ ಪಕ್ಷದವರು ಆಹ್ವಾನ ಮಾಡ್ತಾ ಇದ್ದಾರೆ. ಎಲ್ಲ ಪಕ್ಷದವರು ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ. ನಾನು ಅದು ನನಗೆ ಹತ್ರ ಮಾಹಿತಿ ಇಲ್ಲ. ಯಾರು ಕೇಳಿದ್ದಾರೆ ಅಥವಾ ಅವರು ಯಾರು ಕೇಳಿದ್ದಾರೆ ಅನ್ನೋ ಮಾಹಿತಿ ಅವತ್ತೇ ಹೇಳಿದ್ದೀನಿ ನಾನು ಅವತ್ತು. ನನ್ನ ಹತ್ರ ಇಲ್ಲಿವರೆಗೆ ಸುಮಲತಾ ಅವ್ರ ಬಗ್ಗೆ ಕಾಂಗ್ರೆಸ್ನವರು ಯಾರು ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ನನ್ನ ಹತ್ರ ಇಲ್ಲ. ಅಲ್ಲ ಕಾಂಗ್ರೆಸ್ ಹೆಸರು ಬಳಸ್ಕೊಂಡು ಏನಾದರೂ ಬಿಜೆಪಿಯಿಂದ ಟಿಕೆಟ್ ಅದು ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ನಾನು ಯಾಕೆ ಪಾಪ ಅವರು ಸಂಸದರಿದ್ದಾರೆ, ಒಬ್ಬ ಮಹಿಳೆ ಸಂಸದರಿದ್ದಾರೆ, ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ. ಅವರನ್ನು ನಾನು ಯಾವತ್ತೂ ಲಘುವಾಗಿ ಮಾತಾಡಿಲ್ಲ ಅಥವಾ ಟೀಕೆನೂ ಮಾಡೋಕ್ಕೆ ಹೋಗಿಲ್ಲ. ತೀರ್ಮಾನ ಅವ್ರಿಗೆ ಬಿಟ್ಟದ್ದು, ಅವ್ರು ಸೂಕ್ತವಾದ ತೀರ್ಮಾನವನ್ನು ತಗೊಳ್ಳಿ ಅಂತ ಹೇಳ್ತೀವಿ. ಅಲ್ಲ ನೀವು ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯ ಏನಿದೆ? ನಾನು ಅಭಿಪ್ರಾಯ ಹೇಳೋದಕ್ಕೆ ಅವರು BJPನಲ್ಲಿ ಬೆಂಬಲ ಘೋಷಣೆ ಮಾಡಿ ಅಸೆಂಬ್ಲಿನಲ್ಲಿ ಎಲ್ಲ ಚುನಾವಣೆಯಲ್ಲಿ ಭಾಗವಹಿಸಿ ಮೊನ್ನೆ BJP ಎಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಜೊತೆ ಮೀಟಿಂಗ್ ಮಾಡಿ ನಾನು BJPನಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಹೋಗಿ ಟಿಕೆಟನ್ನು ಕೇಳ್ತೀನಿ ಅಂತ ಹೇಳಿರ್ತಕ್ಕಂಥ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಕೊಡೋದು ಅರ್ಥ ಇದೆಯಾ? ಅಲ್ಲ ಪಕ್ಷಕ್ಕೆ ಆಹ್ವಾನ ಕೊಡೋದು ಸರ್, ಅವರು ನೇರವಾಗಿ BJP ಜೊತೆ ಅಲಯನ್ಸ್ ಮಾಡ್ಕೊಂಡು ಹೋಗೋನಾಗ ನಾನು ಹೆಂಗೆ ಸರ್ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಕರೀಲಿ? ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ, ನಮ್ಮದು ಒಂದು ನಮ್ಮಲ್ಲಿ ಕ್ಯಾಂಡಿಡೇಟ್ ಇಲ್ಲದೆ ನಾವೆಲ್ಲ ಏನು ದಾರಿಲಿ ಹುಡುಕ್ತಾ ಇದ್ದರೆ ಅವಾಗ ನೀವೇನಾದ್ರು ಹೇಳ್ಬೋದು. ಈ ಥರ ಅಲ್ಲ, ನಮ್ಮಲ್ಲಿ ಸೂಕ್ತವಾದ ಕ್ಯಾಂಡಿಡೇಟ್ಗಳಿದ್ದಾರೆ, ಮಾಡ್ತೀವಿ. ನಿಮ್ಮ ಹತ್ರ ಬಂದು ಮಾತುಕತೆ ಮಾಡಿದ್ರೆ ಬರಲಿ, ಬಂದ ಮೇಲೆ ಮಾತಾಡ್ತೀನಿ. ಅವ್ರು ಬಂದ ತಕ್ಷಣ ನಿಮ್ಮ ಜೊತೆಲೇ ಮಾತಾಡ್ತೀನಿ. ಸರ್ ಈಗ